ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಇದು ತಿರ್ಚಿ ಸೀರೀಸ್ ಅಲ್ಲಿ 3ನೇ ವಿಡಿಯೋ. ಲಾಸ್ಟ್ 2 ವಿಡಿಯೋಗಳಲ್ಲಿ ನಾವು ತಿರ್ಚಿಯಲ್ಲಿರುವ 2 ದಿವ್ಯ ಕ್ಷೇತ್ರಗಳನ್ನ ದರ್ಶನವನ್ನ ಪಡ್ಕೊಂಡ್ವಿ. ಅದು ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಶ್ರೀರಂಗಂ ಮತ್ತೆ ಪಂಚಭೂತ ಲಿಂಗಗಳಲ್ಲಿ ನೀರನ್ನ ಪ್ರತಿನಿಧಿಸುವ ಜಲಲಿಂಗಂ ಅಥವಾ ಜಂಬುಕೇಶ್ವರ ದೇವಾಲಯವನ್ನು ಸಹ ದರ್ಶನವನ್ನ ಪಡ್ಕೊಂಡ್ವಿ. ಈ 2 ವಿಡಿಯೋಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದರಲ್ಲಿ ನೀವು ಹೋಗಿ ಚೆಕ್ ಮಾಡಬಹುದು ಅಥವಾ ನಮ್ಮ ಚಾನೆಲ್ ಅಲ್ಲಿ ಇರುವ ಪ್ಲೇ ಲಿಸ್ಟ್ ಅಲ್ಲಿ ಸಹ ನೀವು ಹೋಗಿ ನೋಡಬಹುದು. ತಿರ್ಚಿಯಲ್ಲಿ ಅನೇಕ ಪುರಾತನವಾದ ದೇವಾಲಯಗಳು ಇದಾವೆ. ಒಂದೊಂದು ವಿಶೇಷವಾದ ದೇವಾಲಯಗಳು ಅಂತಾನೆ ಹೇಳಬಹುದು. ನಾವು ಈ ವಿಡಿಯೋದಲ್ಲಿ ತಿರ್ಚಿಯಲ್ಲಿರುವ ಮತ್ತಷ್ಟು ಪ್ಲೇಸಸ್ ಗಳನ್ನ ದರ್ಶನವನ್ನ ಪಡ್ಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಿಸ್ ಮಾಡಬೇಡಿ. ನಮ್ಮ ಸೃಷ್ಟಿಗೆ ಕಾರಣಕರ್ತರಾಗಿರುವ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರ, ಅದರಲ್ಲಿ ನಾವು ಅನೇಕ ಶಿವಾಲಯ ಮತ್ತು ವಿಷ್ಣು ದೇವಾಲಯಗಳನ್ನು ನೋಡಿರ್ತೀವಿ. ಆದರೆ ಸೃಷ್ಟಿಗೆ ಕಾರಣಕರ್ತರಾದಂತಹ ಬ್ರಹ್ಮ ದೇವಾಲಯಗಳು ತುಂಬ ಕಡಿಮೆ ಇರುತ್ತೆ. ಬರೀ 6 ಬ್ರಹ್ಮನ ದೇವಾಲಯಗಳು ಇದ್ದಾವೆ. ಆ 6ರಲ್ಲಿ ಒಂದು ಈ ತಿರ್ಚಿಯಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿ ಇರುವ ತಿರುಪತ್ತೂರ್ ಅನ್ನೋ ಗ್ರಾಮದಲ್ಲಿ ಇದೆ. ಈ ದೇವಾಲಯ ತುಂಬಾ ವಿಶೇಷವಾದ ದೇವಾಲಯ ಅಂತ ಹೇಳಬಹುದು. ಏಕೆಂದರೆ ಸೃಷ್ಟಿಗೆ ಕಾರಣಕರ್ತರಾದಂತಹ ಬ್ರಹ್ಮದೇವರಿಗೆ ಇದ್ದಂತಹ ಶಾಪ ಇಲ್ಲಿ ಬಂದು ಶಿವನನ್ನು ಪೂಜಿಸಿದ ನಂತರ ಬ್ರಹ್ಮದೇವರಿಗೆ ಇದ್ದಂತಹ ಶಾಪ ಹೋಗುತ್ತೆ. ಮತ್ತೆ ಈ ಬ್ರಹ್ಮಪುರಿಯಲ್ಲಿರುವಂತಹ ಬ್ರಹ್ಮನನ್ನ ಬಂದು ದರ್ಶನವನ್ನ ಪಡ್ಕೊಂಡ್ರೆ ನಮ್ಮ ಹಣೆ ಬರಹ ಸಹ ಬದಲಾಗುತ್ತೆ ಅನ್ನೋ ನಂಬಿಕೆ ಇಲ್ಲಿ ಬರುವ ಭಕ್ತರಲ್ಲಿ ಇದೆ. ಇಷ್ಟೊಂದು ವಿಶೇಷವಾದ ಬ್ರಹ್ಮಪುರೇಶ್ವರ ದೇವಾಲಯಕ್ಕೆ ನಾವಿವತ್ತು ಹೋಗ್ತಾ ಇರೋದು. ತಿರುಚಿಗೆ ಬಂದಾಗ ತುಂಬ ಜನ ಶ್ರೀರಂಗಂ ಮತ್ತು ಜಲಲಿಂಗಂ ದೇವಾಲಯಗಳನ್ನು ನೋಡಿಕೊಂಡು ರಿಟರ್ನ್ ಹೋಗ್ಬಿಡ್ತಾರೆ. ಆದರೆ ಇಲ್ಲಿ ಇನ್ನೂ ಅನೇಕ ಪುರಾತನವಾದ ದೇವಾಲಯಗಳು ಇದ್ದಾವೆ. ಸಾಧ್ಯವಾದರೆ 2 ದಿನ ಪ್ಲ್ಯಾನ್ ಮಾಡಿಕೊಂಡು ನೀವು ಈ ಶ್ರೀರಂಗಂಗೆ ಬಂದರೆ ಇಲ್ಲಿರುವಂಥ ಅನೇಕ ಪುರಾತನವಾದ ದೇವಾಲಯಗಳನ್ನು 2 ದಿನದಲ್ಲಿ ಕವರ್ ಮಾಡಬಹುದು. ಬನ್ನಿ, ನಾವಿವಾಗ ಬ್ರಹ್ಮಪುರೇಶ್ವರ ದೇವಾಲಯಕ್ಕೆ ಹೋಗೋಣ. ನೀವೇನಾದರೂ ಬೆಂಗಳೂರಿಂದ ಡೈರೆಕ್ಟಾಗಿ ಈ ಬ್ರಹ್ಮಪುರೇಶ್ವರ ದೇವಾಲಯಕ್ಕೆ ಹೋಗಬೇಕು ಅಂತ ಅಂದರೆ ಮೊದಲು ನೀವು ತಿರುಚಿಗೆ ರೀಚ್ ಆಗಬೇಕು. ತಿರುಚಿಯಲ್ಲಿ ರೂಮ್ನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ, ಯಾಕೆ ಅಂತ ಅಂದರೆ ಬ್ರಹ್ಮಪುರೇಶ್ವರ ದೇವಾಲಯದ ಹತ್ರ ಆದಷ್ಟು ಕಮ್ಮಿ ರೂಮ್ಸ್ಗಳಿರುತ್ತೆ. ಸೊ ಅದರಿಂದ ನೀವು ತಿರುಚಿಯಲ್ಲೇ ಸ್ಟೇ ಆಗೋದು ಒಳ್ಳೆಯದು. ತಿರುಚಿಯಿಂದ ಬ್ರಹ್ಮಪುರೇಶ್ವರ ದೇವಾಲಯಕ್ಕೆ 32 ಕಿಲೋಮೀಟರ್ ಇದೆ. ತಿರುಚಿಯಿಂದ ನೀವು ಬಸ್ಸಲ್ಲಾದರೂ ಹೋಗ್ಬೋದು, ಇಲ್ಲ ಅಂತ ಅಂದರೆ ಆಟೋ ಮಾತಾಡ್ಕೊಂಡಾದರೂ ಹೋಗಬಹುದು. ಈಗ ಬಸ್ಸಲ್ಲಿ ಯಾವ ರೀತಿ ಬ್ರಹ್ಮಪುರೇಶ್ವರ ದೇವಾಲಯಕ್ಕೆ ರೀಚ್ ಆಗೋದು ಅಂತ ನೋಡೋಣ. ತಿರುಚಿಯಲ್ಲಿ ಛತ್ತಿರಂ ಬಸ್ ಸ್ಟ್ಯಾಂಡ್ ಇರುತ್ತೆ, ಅದು ಲೋಕಲ್ ಬಸ್ ಸ್ಟ್ಯಾಂಡು. ತಿರುಚಿ ಛತ್ತಿರಂ ಬಸ್ ಸ್ಟ್ಯಾಂಡಿಂದ ತಿರುಪತ್ತೂರ್ಗೆ ಹೋಗೋದಕ್ಕೆ ಗೌರ್ಮೆಂಟ್ ಬಸ್ಸಸ್ ಮತ್ತು ಪ್ರೈವೇಟ್ ಬಸ್ಸಸ್ ಅವೈಲಬಲ್ ಇರುತ್ತೆ. ಆದರೆ ಟೈಮಿಂಗ್ಸ್ ಪ್ರಕಾರ ಇರುತ್ತೆ. ಅದರಿಂದ ನೀವು ಈ ಛತ್ತಿರಂ ಬಸ್ ಸ್ಟ್ಯಾಂಡಿಂದ ಪೆರಂಬಲೂರಿಗೆ ಹೋಗೋ ಬಸ್ಸಸ್ಸು ತುಂಬ ಅವೈಲಬಲ್ ಇರುತ್ತೆ. ಆ ಬಸ್ನ ಹತ್ಕೊಂಡು ಸಿರುಗನೂರು ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಳ್ಳಿ. ಅಲ್ಲಿಂದ ಈ ಬ್ರಹ್ಮಪುರೇಶ್ವರ ದೇವಾಲಯಕ್ಕೆ ಸುಮಾರು 5 ಕಿಲೋಮೀಟರ್ ಇರುತ್ತೆ. ಅಲ್ಲಿಂದ ನೀವು ಆಟೋವನ್ನು ಮಾತಾಡಿಕೊಂಡು ನೀವು ದೇವಾಲಯದ ಹತ್ರ ಹೋಗಬಹುದು. ಇನ್ನೊಂದು ಆಪ್ಷನ್ ನೋಡೋದಾದರೆ ತಿರುಚಿಯಿಂದ ಡೈರೆಕ್ಟ್ ನೀವು ಅಪ್ ಆ್ಯಂಡ್ ಡೌನ್ಗೆ ಆಟೋವನ್ನು ಮಾತಾಡ್ಕೊಬಹುದು. ಆಟೋದಲ್ಲಿ ಸುಮಾರು 1500 ರುಪೀಸ್ ತನಕ ಚಾರ್ಜ್ ಮಾಡ್ತಾರೆ. ನೀವು ಈ ರೀತಿನಾದರೂ ಆಟೋ ಇಲ್ಲಿಂದನೇ ಮಾತಾಡಿಕೊಂಡು ಹೋಗಿ ಬ್ರಹ್ಮಪುರೇಶ್ವರ ದೇವಾಲಯವನ್ನು ದರ್ಶನವನ್ನು ಪಡ್ಕೊಂಡು ಬರಬಹುದು.
ನಾವು ಬ್ರಹ್ಮಪುರೇಶ್ವರ ದೇವಾಲಯಕ್ಕೆ ಹೋಗೋ ರೂಟಲ್ಲೇ ನಮಗೆ ಸಮಯಪುರಂ ಮಾರಿಯಮ್ಮ ದೇವಾಲಯ ಸಹ ಇರುತ್ತೆ. ಸಮಯಪುರಂ ಮಾರಿಯಮ್ಮ ದೇವಾಲಯ ಸಹ ತುಂಬಾನೇ ಅದ್ಭುತವಾದ ದೇವಾಲಯ ಮತ್ತು ತುಂಬ ಶಕ್ತಿಶಾಲಿ ದೇವಿಯಾಗಿದ್ದಾರೆ. ಅನೇಕ ಭಕ್ತರು ಆರೋಗ್ಯ ಮತ್ತು ಅನೇಕ ಕಾಯಿಲೆಗಳಿಂದ ಬಳಲುತ್ತಿರೋರು ಬಂದು ಈ ತಾಯಿಯನ್ನು ದರ್ಶನವನ್ನು ಪಡ್ಕೊಂಡು ಹೋಗ್ತಾರೆ. ನಿಮಗೆ ಸಾಧ್ಯವಾದರೆ ಸಮಯಪುರಂ ಮಾರಿಯಮ್ಮ ದೇವಾಲಯವನ್ನು ಸಹ ಕವರ್ ಮಾಡಿಕೊಂಡು ಹೋಗಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸಮಯಪುರಂ ಮಾರಿಯಮ್ಮ ದೇವಾಲಯವನ್ನು ನೋಡೋಣ. ನೋಡಿ, ನಾವಿವಾಗ ಸಿರಗುನೂರ್ ಹತ್ರ ಇದ್ದೀವಿ. ಇಲ್ಲಿಂದ ಸುಮಾರು 5 ಕಿಲೋಮೀಟರ್ ನಾವು ಒಳಗಡೆ ಹೋದ್ವಿ ಅಂತ ಅಂದರೆ ನಮಗೆ ಬ್ರಹ್ಮಪುರೇಶ್ವರ ದೇವಾಲಯ ಸಿಗುತ್ತೆ. ಇಲ್ಲಿ ಬೋರ್ಡ್ ಸಹ ಕೊಟ್ಟಿದ್ದಾರೆ ದೇವಾಲಯದು. ಇಲ್ಲಿಂದ ನಾವು ಒಳಗಡೆ ಹೋಗಬೇಕು. ನಾವಿಲ್ಲಿ ಸಿರಗುನೂರ್ ಹತ್ರ ಬಂದಿದ ತಕ್ಷಣ ಇಲ್ಲಿ ಲಾರಿಯಲ್ಲಿ ಆನೆಯನ್ನು ಕರ್ಕೊಂಡು ಹೋಗ್ತಾ ಇದ್ರು. ನೋಡೋಕ್ಕೆ ತುಂಬಾನೇ ಚೆನ್ನಾಗಿತ್ತು. ನೋಡಿ, ನಾವು 32 ಕಿಲೋಮೀಟರ್ ದೂರದಲ್ಲಿ ಇರುವ ತಿರುಪತ್ತೂರ್ ಅಲ್ಲಿ ಇರುವ ಬ್ರಹ್ಮಪುರೇಶ್ವರ ದೇವಾಲಯದ ಹತ್ರ ಬಂದಿದ್ದೀವಿ. ನೀವೇನಾದರೂ ತಿರುಚಿಯಿಂದ ಡೈರೆಕ್ಟ್ ಬಸ್ಸು ಈ ತಿರುಪತ್ತೂರು ಬ್ರಹ್ಮಪುರೇಶ್ವರ ದೇವಾಲಯಕ್ಕೆ ಬಂದಿದ್ದೀರಾ ಅಂದರೆ ಬಸ್ ಸ್ಟಾಪ್ ಸಹ ಈ ದೇವಾಲಯದ ಪಕ್ಕದಲ್ಲೇ ಇರುತ್ತೆ. ಇಲ್ಲೇ ನಿಮ್ಮನ್ನ ಸ್ಟಾಪ್ ಮಾಡುತ್ತೆ. ಎಲ್ಲರೂ ತಿಳಿದಿರೋ ಹಾಗೆ ಇದು ಮೇನ್ ಬ್ರಹ್ಮ ದೇವಾಲಯ ಅಲ್ಲ. ಈ ದೇವಾಲಯದಲ್ಲಿ ಮೂಲ ದೇವರು ಶಿವನು. ಈ ಶಿವಾಲಯದಲ್ಲಿ ಒಂದು ಸನ್ನಿಧಿಯಲ್ಲಿ ಮಾತ್ರ ನಾವು ಬ್ರಹ್ಮನನ್ನ ದರ್ಶನವನ್ನ ಪಡ್ಕೋತೀವಿ. ಈ ದೇವಾಲಯದ ಸ್ಥಳ ಪುರಾಣವನ್ನ ನೋಡೋಣ. ತ್ರಿಮೂರ್ತಿಗಳಾದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರು ಈ ಸೃಷ್ಟಿಗೆ ಕಾರಣಕರ್ತರಾಗಿದ್ದಾರೆ. ಆದರೆ ಬ್ರಹ್ಮದೇವರು ಈ ಸೃಷ್ಟಿಗೆ ಕಾರಣಕರ್ತರಾಗಿರುವುದು ನಾನೇ ಅನ್ನುವಂತಹ ಗರ್ವ ಬೆಳೆಯುತ್ತೆ. ಅವರು ಇಲ್ಲದಿದ್ದರೆ ಸೃಷ್ಟಿ ಇಲ್ಲ, ಸೃಷ್ಟಿಕರ್ತ ತಾನೇ ಅನ್ನುವಂತಹ ಅಹಂಕಾರ ಬೆಳೆಸ್ಕೊಳ್ತಾರೆ. ಇದರಿಂದ ಶಿವನಿಗಿಂತ ನಾನೇ ದೊಡ್ಡವನು ಅಂತ ಯೋಚನೆಯನ್ನ ಮಾಡ್ತಿದ್ದ ಸಮಯದಲ್ಲಿ ಬ್ರಹ್ಮನ ಗರ್ವವನ್ನು ತೆಗೆದುಹಾಕೋದಿಕ್ಕೆ ಶಿವನ ಪ್ರತಿರೂಪವಾಗಿದ್ದಂತಹ ಕಾಲಭೈರವ ಬ್ರಹ್ಮನ 5ನೇ ತಲೆಯನ್ನು ಕಡೆದಾಕ್ತಾರೆ. ಆಗ ಶಿವನು ಬ್ರಹ್ಮನಿಗೆ ಸೃಷ್ಟಿಯ ನಿರ್ಮಾಣ ಶಕ್ತಿಯನ್ನು ಸಹ ಕಳೆದುಕೊಳ್ಳಬೇಕು ಅಂತ ಶಿವನು ಬ್ರಹ್ಮನಿಗೆ ಶಪಿಸುತ್ತಾನೆ. ಇದರಿಂದ ಬ್ರಹ್ಮದೇವರು ತನ್ನ ತಪ್ಪನ್ನ ಹರಿದು ಪಶ್ಚಾತ್ತಾಪವಾಗಿ ಶಾಪ ವಿಮೋಚನೆಗಾಗಿ ತೀರ್ಥಯಾತ್ರೆಯನ್ನ ಕೈಗೊಳ್ತಾರೆ. ಆಗ ಬ್ರಹ್ಮದೇವರು ತೀರ್ಥಯಾತ್ರೆಯನ್ನ ಮಾಡ್ತಾ ಈ ಸ್ಥಳಕ್ಕೆ ಬರ್ತಾರೆ. ನಂತರ ಅವರು ಇಲ್ಲಿದ್ದಂತಹ ಶಿವನ ದೇವಾಲಯದಲ್ಲೇ ದೇವರ ಪೂಜೆಯನ್ನ ಮಾಡಿಕೊಂಡು ಇರ್ತಾರೆ. ನಂತರ ಈ ದೇವಾಲಯದಲ್ಲಿ ಇನ್ನೂ 12 ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸುತ್ತಾರೆ. ನಂತರ ಪ್ರತಿದಿನ ಈ ಪ್ರದೇಶದಲ್ಲಿ ಇರುವ ಬ್ರಹ್ಮತೀರ್ಥಂ ನೀರಿಂದ ಇಲ್ಲಿನ ಎಲ್ಲ ಶಿವಲಿಂಗಗೆ ಅಭಿಷೇಕವನ್ನ ಮಾಡಿ ಶಿವನನ್ನ ಪ್ರಾರ್ಥನೆ ಮಾಡ್ತಿರ್ತಾರೆ. ಹಾಗೆ ಸ್ವಲ್ಪ ಕಾಲ ಕಳೆದ ನಂತರ ಬ್ರಹ್ಮನ ಪಶ್ಚಾತ್ತಾಪವನ್ನ ಗಮನಿಸಿದ ಪಾರ್ವತಿ ಪರಶಿವರು ಬ್ರಹ್ಮದೇವರಿಗೆ ಶಾಪ ವಿಮೋಚನೆಯನ್ನ ಮಾಡಿ ಮತ್ತೆ ಸೃಷ್ಟಿ ನಿರ್ಮಾಣ ಶಕ್ತಿಯನ್ನು ಸಹ ಕೊಡ್ತಾರೆ. ಮತ್ತೆ ಶಿವನು ಬ್ರಹ್ಮನಿಗೆ ಈ ದೇವಾಲಯದಲ್ಲಿ ಪ್ರತ್ಯೇಕ ದೇವಾಲಯವನ್ನು ಹೊಂದುವಂತೆ ಆಶೀರ್ವದಿಸುತ್ತಾರೆ. ಬ್ರಹ್ಮನು ತನ್ನ ಹಣೆಯ ಬರಹವನ್ನ ಇಲ್ಲಿ ಪುನಃ ಬರೆದರಿಂದ ಈ ದೇವಾಲಯಕ್ಕೆ ಭೇಟಿ ನೀಡುವ ತನ್ನ ಭಕ್ತರು ಹಣೆಯ ಬರಹವನ್ನ ಪುನಃ ಬರೆಯಬೇಕೆಂಬ ಬ್ರಹ್ಮನಿಗೆ ಶಿವನು ತಿಳಿಸುತ್ತಾರೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮನ ಹಣೆಯ ಬರಹವನ್ನೇ ಶಿವನು ತಿರುಪತ್ತೂರಿನಲ್ಲಿ ಇರುವ ಈ ದೇವಾಲಯದಲ್ಲಿ ಬದಲಾಯಿಸಿದ್ದರಿಂದ ಈ ದೇವಾಲಯಕ್ಕೆ ಬಂದು ಪ್ರಾರ್ಥಿಸುವುದರಿಂದ ಜೀವನದಲ್ಲಿ ಒಂದು ಮಹತ್ವ ತಿರುವು ಸಿಗುತ್ತೆ ಅನ್ನುವ ನಂಬಿಕೆ ಇಲ್ಲಿ ಇರುವ ಭಕ್ತರಲ್ಲಿ ಇದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ನಾವು ಬ್ರಹ್ಮಪುರೇಶ್ವರ ಲಿಂಗನ ದರ್ಶನವನ್ನ ಪಡ್ಕೊಂತೀವಿ. ಈ ದೇವಾಲಯದ ಸುತ್ತಲೂ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ನಾವು ಬ್ರಹ್ಮದೇವರ ದರ್ಶನವನ್ನ ಪಡ್ಕೊಂತೀವಿ. ನೋಡಿ, ಇದೇನೆ ಬ್ರಹ್ಮಪುರೇಶ್ವರ ದೇವಾಲಯದಲ್ಲಿರುವ ಬ್ರಹ್ಮನ ವಿಗ್ರಹ. ಎಲ್ಲರೂ ಇದನ್ನ ದರ್ಶನವನ್ನ ಪಡ್ಕೊಳ್ಳಿ. ಈ ದೇವಾಲಯದಲ್ಲಿ ಬ್ರಹ್ಮನು ಕಮಲದ ಮೇಲೆ ಪದ್ಮಾಸನ ಸ್ಥಿತಿಯಲ್ಲಿ ಕುಳಿತ ಹಾಗೆ ನಮಗೆ ದರ್ಶನವನ್ನ ಕೊಡ್ತಾರೆ. ಮತ್ತೆ ಈ ದೇವಾಲಯದ ಒಳಗಡೆ ನಾವು ಬ್ರಹ್ಮನು ನಿರ್ಮಿಸಿದಂತಹ 12 ಶಿವಲಿಂಗಗಳಲ್ಲಿ 5 ಶಿವಲಿಂಗಗಳನ್ನು ನಾವು ಇಲ್ಲಿ ನೋಡ್ತೀವಿ. ಈ ದೇವಾಲಯದ ಒಳಗಡೆ ನಾವು ಪತಂಜಲಿ ಮಹರ್ಷಿ ಅವರ ಜೀವ ಸಮಾಧಿಯನ್ನು ಸಹ ದರ್ಶನವನ್ನ ಪಡ್ಕೊಂತೀವಿ. ನೋಡಿ,
ಈ ದೇವಾಲಯದಲ್ಲಿ ಅಮ್ಮನವರಿಗೆ ಸಪರೇಟ್ ಆದಂತಹ ಗರ್ಭಗುಡಿ ಇದೆ. ಇದೇನೆ ಇಲ್ಲಿ ಅಮ್ಮನವರನ್ನ ಬ್ರಹ್ಮ ಸಂಪತ್ ಗೌರಿ ಅಂತ ಕರೀತಾರೆ. ಅಮ್ಮನವರ ದೇವಾಲಯದ ಪಕ್ಕದಲ್ಲಿ ನಾವು ನಂದನವನವನ್ನ ನೋಡ್ತೀವಿ. ಈ ನಂದನವನದ ಒಳಗಡೆ ನಾವು ಕಲ್ಯಾಣಿಯನ್ನು ಸಹ ನೋಡ್ತೀವಿ. ಈ ಕಲ್ಯಾಣಿಯನ್ನ ಬ್ರಹ್ಮ ತೀರ್ಥಂ ಅಂತ ಕರೀತಾರೆ. ಈ ತೀರ್ಥಮಲ್ಲಿ ಇರುವ ನೀರಲ್ಲಿ ಬ್ರಹ್ಮನು ಶಿವಲಿಂಗಗಳಿಗೆ ಪೂಜೆಯನ್ನ ಮಾಡ್ತಿದ್ರು. ಅದರಿಂದ ಇದನ್ನ ಬ್ರಹ್ಮ ತೀರ್ಥಂ ಅಂತ ಕರೀತಾರೆ. ಬ್ರಹ್ಮನು ನಿರ್ಮಿಸಿದಂತಹ 12 ಶಿವಲಿಂಗಗಳಲ್ಲಿ ಗರ್ಭಗುಡಿಯಲ್ಲಿ 5 ಶಿವಲಿಂಗಗಳಿದಾವೆ. ಈ ನಂದನವನದಲ್ಲಿ 7 ಶಿವಲಿಂಗಗಳಿದಾವೆ. ಇದರಲ್ಲಿ 6 ಶಿವಲಿಂಗಗಳು ಚಿಕ್ಕ ಗರ್ಭಗುಡಿಯನ್ನ ಹೊಂದಿದೆ. 7ನೇ ಶಿವಲಿಂಗ ಬಂದು ತುಂಬಾ ದೊಡ್ಡದಾಗಿ ತುಂಬಾನೇ ಅದ್ಭುತವಾಗಿ ನಿರ್ಮಾಣವನ್ನ ಮಾಡಿದ್ದಾರೆ. ಈ ನಂದನವನ ತುಂಬಾನೇ ದೊಡ್ಡದು ಮತ್ತೆ ತುಂಬಾನೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಕಾಲ ಟೈಮ್ನ ಸ್ಪೆಂಡ್ ಮಾಡಿದ್ರೆ ತುಂಬಾನೇ ಪೀಸ್ಫುಲ್ ಆಗಿ ಅನಿಸುತ್ತೆ. ತುಂಬ ಜನ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಧ್ಯಾನವನ್ನು ಸಹ ಮಾಡ್ತಾರೆ. ನಾವು ಈ ತಿರುಪತ್ತೂರಿನಲ್ಲಿ ಬ್ರಹ್ಮಪುರೇಶ್ವರ ದೇವಾಲಯವನ್ನ ದರ್ಶನವನ್ನ ಪಡ್ಕೊಂಡ್ವಲ್ಲ. ಇಲ್ಲಿ ಇನ್ನೂ 3 ದೇವಾಲಯಗಳಿದ್ದಾವೆ. ಅದು ಸಸ್ತ ದೇವಾಲಯ, ಕಾಶಿ ವಿಶ್ವನಾಥ ದೇವಾಲಯ ಮತ್ತು ವರದರಾಜ ಪೆರುಮಾಳ್ ದೇವಾಲಯ. ಈ ದೇವಾಲಯವನ್ನು ನೋಡಿಕೊಂಡು ಈಗ ನಾವು ನೆಕ್ಸ್ಟ್ ಹೋಗೋದು ಸಸ್ತ ದೇವಾಲಯಕ್ಕೆ. ಇದರ ಪೂರ್ತಿ ಹೆಸರು ಅರುಳ್ಮುಗು ಶ್ರೀ ಅವಂಗೇಟ್ರ ಅಯ್ಯನಾರ್ ದೇವಾಲಯ. ಈ ದೇವಾಲಯ ಸಹ ತುಂಬಾನೇ ಹಳೆಯದಾದ ದೇವಾಲಯ. ಇಲ್ಲೂ ಸಹ ಹೋಗಿ ದರ್ಶನವನ್ನ ಪಡ್ಕೊಳ್ಳಿ. ನಾವಿವಾಗ ಹೋಗ್ತಾ ಇರೋದು ಬಂದು ವರದರಾಜ ಪೆರುಮಾಳ್ ದೇವಾಲಯ. ಇದು ಬಂದು ಬ್ರಹ್ಮಪುರೇಶ್ವರ ದೇವಾಲಯದ ಬ್ಯಾಕ್ ಸೈಡ್ಗೆ ಇರುತ್ತೆ. ನೋಡಿ, ಇದೇನೆ ಶ್ರೀದೇವಿ ಮತ್ತು ಭೂದೇವಿ ಸಮೇತ ವರದರಾಜ ಪೆರುಮಾಳ್ ದೇವಾಲಯ. ಈ ದೇವಾಲಯವು ಸಹ ಅತ್ಯಂತ ಪುರಾತನವಾದ ದೇವಾಲಯ. ಈ ದೇವಾಲಯದ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದ್ರೆ, ಇಲ್ಲಿ ವೇದಗಳನ್ನು ಕದ್ದಿದ್ದ ಅಸುರರ ವಿರುದ್ಧ ಶ್ರೀ ವರದರಾಜ ಪೆರುಮಾಳ್ ಹೋರಾಡಿ ಅಂತಿಮವಾಗಿ ಅದನ್ನು ಸುರಕ್ಷಿತವಾಗಿ ಮರಳಿ ಪಡೆದರು ಎಂದು ನಂಬಲಾಗುತ್ತೆ. ಮತ್ತೆ ಶ್ರೀ ಬ್ರಹ್ಮನ ಒಂದು ತಲೆಯನ್ನು ಕತ್ತರಿಸಿದ ಶಿವನಿಗೆ ಉಂಟಾದ ಶಾಪವನ್ನು ಮಹಾವಿಷ್ಣು ನಿವಾರಿಸಿದ್ದು ಇಲ್ಲೇ ಅಂತ ಸಹ ನಂಬಲಾಗುತ್ತೆ. ಈ ದೇವಾಲಯದ ಒಳಗಡೆ ನಾವು ವರದರಾಜ ಪೆರುಮಾಳನ್ನ ದರ್ಶನವನ್ನ ಪಡ್ಕೊಂತೀವಿ. ಈ ದೇವಾಲಯದಲ್ಲಿ ಹಿಂದೆಗಡೆ ನಾವು ಅತ್ಯಂತ ಪುರಾತನವಾದ ವರದರಾಜ ಪೆರುಮಾಳ್ ವಿಗ್ರಹವನ್ನು ಸಹ ನೋಡಬಹುದು. ಈ ವಿಗ್ರಹ ತುಂಬ ಅದ್ಭುತವಾಗಿದೆ. ದೇವರ ದರ್ಶನವನ್ನ ಪಡೆದು ಇಲ್ಲಿ ಬಂದು ಈ ದೇವರ ವಿಗ್ರಹವನ್ನು ಸಹ ದರ್ಶನವನ್ನ ಪಡ್ಕೊಬೇಕು. ಈ ವರದರಾಜ ಪೆರುಮಾಳ್ ದೇವಾಲಯವನ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಇಲ್ಲಿಂದ 1 ಕಿಲೋಮೀಟರ್ ಅಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಇದೆ. ಈಗ ಅಲ್ಲಿಗೆ ಹೋಗೋಣ. ಈ ದೇವಾಲಯದಲ್ಲಿ ನಾವು ಕಾಶಿ ವಿಶ್ವನಾಥನ ದರ್ಶನವನ್ನ ಪಡ್ಕೊಂತೀವಿ. ಮತ್ತೆ ಹುಲಿಯ ಪಾದವನ್ನ ಹೊಂದಿರುವಂತಹ ಸಂತ ಶ್ರೀ ವ್ಯಾಘ್ರಪಾದರ ಜೀವ ಸಮಾಧಿಯನ್ನು ಸಹ ನೋಡ್ತೀವಿ. ಈ ದೇವಾಲಯದ ಪೌರಾಣಿಕ ಹಿನ್ನೆಲೆಯನ್ನ ನೋಡೋದಾದ್ರೆ, ಸನ್ಯಾಸಿ ಆದಂತಹ ವ್ಯಾಘ್ರಪಾದರು ಚಿದಂಬರನಿಂದ ಹಿಂತಿರುಗುವಾಗ ಈ ದೇವಾಲಯದ ಬಗ್ಗೆ ತುಂಬ ಆಕರ್ಷಿತವಾಗುತ್ತಾರೆ. ಅವರು ಕಾಶಿಗೆ ಸಹ ಹೋಗಲು ಬಯಸದೆ ಇಲ್ಲೇ ನೆಲೆಸುತ್ತಾರೆ. ಒಂದು ಕಾಲದಲ್ಲಿ ಪೂಜೆಗೆ ಸಹ ಸಾಕಷ್ಟು ನೀರು ಇರುವುದಿಲ್ಲ. ಆ ಸಂದರ್ಭದಲ್ಲಿ ಪ್ರತಿದಿನ ಇಂದ್ರ ಕಾಶಿಯಿಂದ ಚಿದಂಬರಂಗೆ ಗಂಗೆಯೊಂದಿಗೆ ಹಾರುತ್ತಿದ್ದನು. ಅದರಿಂದ ಒಮ್ಮೆ ವ್ಯಾಘ್ರಪಾದರು ಇಂದ್ರನನ್ನು ಶಿವಪೂಜೆಗೆ ಸ್ವಲ್ಪ ನೀರು ಕೊಡುವಂತೆ ಕೇಳುತ್ತಾರೆ. ಇಂದ್ರನು ನಿರಾಕರಿಸಿದ್ದನು ಮತ್ತು ಕೋಪಗೊಂಡ ಋಷಿಯು ನೆಲದ ಮೇಲೆ ಕಾಲಿಟ್ಟು ಹುಲಿಯ ಪಾದದ ಆಕಾರದಲ್ಲಿ ತಗ್ಗನ್ನು ಸೃಷ್ಟಿಸುತ್ತಾರೆ. ಇದರಿಂದಾಗಿ ಈ ದೇವಾಲಯದ ಪಕ್ಕದಲ್ಲಿ ಕೊಳವು ಸೃಷ್ಟಿಯಾಗುತ್ತದೆ. ಈ ದೇವಾಲಯವನ್ನ ಕಾಶಿ ವಿಶ್ವನಾಥರ್ ಮತ್ತೆ ಕೈಲಾಸನಾಥರ್, ಮಹೇಂದ್ರ ಪಲ್ಲವ ಕುಲತುಂಗ ಚೋಳ ಮತ್ತು ಹೊಯ್ಸಳ ರಾಜರು ಈ ದೇವಾಲಯವನ್ನ ಪೋಷಿಸಿದ್ದಾರೆಂದು ಹತ್ತಿರದ ಬಂಡೆಗಳನ್ನು ಕೊರೆದ ಗುಹೆಗಳಿಂದ ಪುರಾವೆಗಳಿದ್ದಾವೆ. ಈ
ದೇವಾಲಯವನ್ನು ನೋಡಿಕೊಂಡು ಸುಮಾರು ಇಲ್ಲಿಂದ 3.5 ಕಿಲೋಮೀಟರಲ್ಲಿ ಮತ್ತೊಂದು ದೇವಾಲಯವಿದೆ. ಅದು ಸಹ ತುಂಬಾ ಚೆನ್ನಾಗಿದೆ. ಅದರಿಂದ ನಾವು ಇವಾಗ ನೆಕ್ಸ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದು ಶ್ರೀ ಅಯ್ಯನಾರ್ ಕರುಂಬನಾರಾಯಣ್ ದೇವಾಲಯ, ಒಳೆಯೂರ್. ಈ ದೇವಾಲಯ ಬ್ರಹ್ಮಪುರಿ ದೇವಾಲಯದಿಂದ ಸುಮಾರು 4 ಕಿಲೋಮೀಟರ್ ಆಗುತ್ತೆ. ಈ ಕಾಶಿ ವಿಶ್ವನಾಥ ದೇವಾಲಯದಿಂದ 3.5 ಕಿಲೋಮೀಟರ್ ಆಗುತ್ತೆ. ನೋಡಿ, ಇದೆ ಅಯ್ಯನಾರು ಕರುಂಬನಾರಾಯಣ್ ದೇವಾಲಯ. ತುಂಬ ಜನ ಈ ದೇವಾಲಯಕ್ಕೆ ಸಹ ಹೋಗ್ತಾರೆ. ಇಲ್ಲಿ ಅನೇಕ ಜನ ಟೂರಿಸ್ಟ್ ಬಸ್ಗಳನ್ನ ಮಾಡ್ಕೊಂಡು ಬರೋರೆಲ್ಲಾನು ಈ ದೇವಾಲಯಕ್ಕೆ ಸಹ ಹೋಗ್ತಾರೆ. ಈ ದೇವಾಲಯ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ತುಂಬ ಅದ್ಭುತವಾದ ನಿರ್ಮಾಣವನ್ನ ಮಾಡಿದ್ದಾರೆ. ಈ ದೇವಸ್ಥಾನವನ್ನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಒಳಗಡೆ ನೋಡಕ್ಕೆ ತುಂಬಾನೇ ಅದ್ಭುತವಾಗಿದೆ. ಇಲ್ಲಿನ ಸುತ್ತಮುತ್ತಲಲ್ಲಿರುವಂತಹ ಜನರು ಈ ದೇವರನ್ನ ತುಂಬಾನೇ ನಂಬ್ತಾರೆ. ವರ್ಷ ಬೆಳೆಗಳನ್ನು ಬೆಳೆದ ನಂತರ ಇಲ್ಲಿ ಕುಂಭಾಭಿಷೇಕವನ್ನು ಸಹ ಮಾಡ್ತಾರೆ. ನಾವು ಇಲ್ಲಿಗೆ ಬಂದಾಗ ಸಹ ತುಂಬಾನೇ ವಿಶೇಷವಾದ ಪೂಜೆಗಳನ್ನು ಮಾಡ್ತಾ ಇದ್ರು. ಈ ದೇವಸ್ಥಾನದ ಒಳಗಡೆ ಸುತ್ತಲೂ ನೋಡಿ ಈ ರೀತಿ ಎಲ್ಲ ದೇವರ ವಿಗ್ರಹಗಳನ್ನು ಇಟ್ಟಿದ್ದಾರೆ. ಒಂದೊಂದು ದೇವರಿಗೂ ಸಹ ಎಕ್ಸ್ಪ್ಲನೇಷನ್ನ ಹಾಕಿದ್ದಾರೆ. ಬಟ್ ಆದರೆ ಏನು ತೊಂದರೆ ಅಂದರೆ ತಮಿಳಲ್ಲಿ ಬರೆದಿದ್ದಾರೆ. ತಮಿಳ್ ಅರ್ಥ ಆಗೋದಿಲ್ಲ ಅಲ್ವಾ, ಅದರಿಂದ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ದೇವಾಲಯ ತುಂಬ ಕ್ಲೀನಾಗಿ ಇದೆ ಮತ್ತು ತುಂಬ ಅದ್ಭುತವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿರುವಂತಹ ಪೇಂಟಿಂಗ್ ಮಾಡಿದ್ದಾರೆ. ದೇವಾಲಯದ ಒಳಗಡೆ ತುಂಬ ಚೆನ್ನಾಗಿದೆ. ನಾವು ಬ್ರಹ್ಮಪುರಿ ಹತ್ರ ಬರಬೇಕಾದ್ರೆ ಒಂದು ಲಾರಿಯಲ್ಲಿ ಒಂದು ಆನೆನ ಕರ್ಕೊಂಡು ಹೋಗ್ತಿದ್ರಲ್ಲ ನೋಡಿ, ಅದೇ ಆನೆನೇ ಇದು. ಇಲ್ಲಿ ಬಂದು ನೀಟಾಗಿ ರೆಡಿ ಮಾಡಿ ಇಲ್ಲಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕವನ್ನು ಮಾಡ್ತಿರೋದ್ರಿಂದ ತುಂಬ ಅದ್ಭುತವಾಗಿ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಈ ಆನೆ ಆಗಾಗ ಡ್ಯಾನ್ಸ್ನ ಸಹ ಮಾಡ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಈ ದೇವಾಲಯ ಸಹ ತುಂಬಾ ಅದ್ಭುತವಾಗಿ ನಿರ್ಮಾಣವಾಗಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವೇನಾದರೂ ಬ್ರಹ್ಮಪುರಿಗೆ ಬಂದ್ರಿ ಅಂತ ಅಂದರೆ ಸ್ವಲ್ಪ ದೂರ ಆಗುತ್ತೆ. ಒಂದು 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ದೇವಾಲಯ ಇರುತ್ತೆ. ತುಂಬ ಚೆನ್ನಾಗಿದೆ. ನೀವು ಮಿಸ್ ಮಾಡ್ದಂಗೆ ಬನ್ನಿ. ನಾವು ಈ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿರುವಂತಹ ದೇವಾಲಯಗಳನ್ನು ದರ್ಶನವನ್ನು ಪಡ್ಕೊಂಡ್ವಿ. ಈ ತಿರುಚಿಯಲ್ಲಿ ತುಂಬ ಅದ್ಭುತವಾದ ದೇವಾಲಯಗಳಿದ್ದಾವೆ ಅಂತ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ತಿಳಿಸಿದ್ದೆ ಅಲ್ವಾ. ತುಂಬಾ ಚೆನ್ನಾಗಿದೆ. ಒಂದೊಂದು ದೇವಾಲಯಗಳು ಸಹ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು. ನೀವೇನಾದರೂ ಈ ತಿರುಚಿಗೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಈ ಎಲ್ಲ ದೇವಾಲಯಗಳನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.